Hello all, welcome to ISAT, Interface Schooling and Technologies, Davanagere. Myself Raghu Gurumurthy, software developer and IT trainer. So ಇವಾಗ ನಾವು ನಮ್ಮ DBMS Explained in Kannada series ನ 9ನೇ ಕ್ಲಾಸ್ ಅಲ್ಲಿ ಇದೀವಿ. ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ದಟ್ ಈಸ್ ನಥಿಂಗ್ ಬಟ್ DDL. ಓಕೆ, ಸೊ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗೋದಾದ್ರೆ ಫಸ್ಟ್ ಪಾಯಿಂಟ್ ಅಲ್ಲಿ DDL ಸ್ಪೆಸಿಫೈಸ್ ದಿ ಡೇಟಾಬೇಸ್ ಸ್ಕೀಮಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡೇಟಾಬೇಸ್ ಡಿಸೈನ್ ನ ಸ್ಪೆಸಿಫೈ ಮಾಡುತ್ತೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ. ಸ್ಕೀಮಾ ನಥಿಂಗ್ ಬಟ್ ಡೇಟಾಬೇಸ್ ಡಿಸೈನ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ದಿ DDL ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಟು ಕ್ರಿಯೇಟ್ ಡೇಟಾಬೇಸ್, ಕ್ರಿಯೇಟ್ ಟೇಬಲ್ಸ್, ಆಲ್ಟರ್ ದೆಮ್ ಎಕ್ಸೆಟ್ರಾ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಡೇಟಾಬೇಸ್ ನ ಕ್ರಿಯೇಟ್ ಮಾಡುವಂತ ಕೆಲಸ ಆಗಿರ್ಬೋದು, ಅಥವಾ ಟೇಬಲ್ಸ್ ನ ಕ್ರಿಯೇಟ್ ಮಾಡುವಂತ ಕೆಲಸ ಆಗಿರ್ಬೋದು, ಮತ್ತೆ ಕ್ರಿಯೇಟ್ ಮಾಡಿರೋ ಟೇಬಲ್ ನ ಆಲ್ಟರ್ ಮಾಡುವಂತ ಕೆಲಸ ಆಗಿರ್ಬೋದು. ಇದನ್ನೆಲ್ಲ ನಾವು ವಾಟ್ DDL ನ ಉಪಯೋಗಿಸ್ಕೊಂಡು ಅಚೀವ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು DDL ಆಲ್ಸೋ ರೀನೇಮ್ ದಿ ಡೇಟಾಬೇಸ್ ಆರ್ ಡ್ರಾಪ್ ದೆಮ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಡೇಟಾಬೇಸ್ ಇರುತ್ತೆ, ಅದನ್ನ ರೀನೇಮ್ ಮಾಡಬಹುದು, ಮತ್ತೆ ಏನ್ ಮಾಡಬಹುದು, ನಾವು ಡೇಟಾಬೇಸ್ ನ ಡ್ರಾಪ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಲೇಟರ್ DDL ಸ್ಟೇಟ್ಮೆಂಟ್ಸ್ ಯಾವ್ದು ಇದೆ ಅಂತ ನಾವು ನೋಡ್ತಾ ಹೋದ್ರೆ ಫಸ್ಟ್ ಬಂದ್ಬಿಟ್ಟು ಯಾವ್ದು ಹೇಳ್ತಾ ಇದ್ದಾರೆ, ಕ್ರಿಯೇಟ್ ಇಸ್ ದಿ DDL ಸ್ಟೇಟ್ಮೆಂಟ್. ಆಫ್ ಕೋರ್ಸ್ ಇಟ್ ಈಸ್ ಎಸ್. ಓಕೆ, ಸೊ ಏನು ನಾವು ಕ್ರಿಯೇಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ನೋಡ್ತಾ ಬಂದ್ರೆ, ಸೊ ಕ್ರಿಯೇಟ್ ನ್ಯೂ ಡೇಟಾಬೇಸ್, ಟೇಬಲ್ಸ್ ಎಕ್ಸೆಟ್ರಾ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಕ್ರಿಯೇಟ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂಡು ನಾವು ಹೊಸದಾಗಿ ಒಂದು ಡೇಟಾಬೇಸ್ ನ ಕ್ರಿಯೇಟ್ ಮಾಡಬಹುದು, ಅದೇ ರೀತಿ ಟೇಬಲ್ಸ್ ನು ಸಹ ಏನ್ ಮಾಡಬಹುದು, ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟರ್ ಸ್ಟೇಟ್ಮೆಂಟ್ ಇದೆ. ಆಲ್ಟರ್ ಸ್ಟೇಟ್ಮೆಂಟ್ ಏನ್ ಮಾಡುತ್ತೆ, ಒಂದು ಎಕ್ಸಿಸ್ಟಿಂಗ್ ಡೇಟಾಬೇಸ್ ನ ಆಲ್ಟರ್ ಮಾಡುತ್ತೆ, ಅದೇ ರೀತಿ ಆ ಡೇಟಾಬೇಸ್ ಅಲ್ಲಿರೋ ಟೇಬಲ್ಸ್ ನು ಸಹ ಏನ್ ಮಾಡುತ್ತೆ, ಆಲ್ಟರ್ ಮಾಡುತ್ತೆ. ಓಕೆ, ಲೇಟರ್ ಡ್ರಾಪ್ ಸ್ಟೇಟ್ಮೆಂಟ್ ಅಂದ್ರೆ ಈ ಡ್ರಾಪ್ ಸ್ಟೇಟ್ಮೆಂಟ್ ಏನ್ ಮಾಡುತ್ತೆ, ಡೇಟಾಬೇಸ್ ನ ಡ್ರಾಪ್ ಮಾಡುತ್ತೆ, ಅದೇ ರೀತಿ ಟೇಬಲ್ ಸಹ ಏನ್ ಮಾಡುತ್ತೆ, ಡ್ರಾಪ್ ಮಾಡುತ್ತೆ. ಲೇಟರ್ ವಿ ಹ್ಯಾವ್ ರೀನೇಮ್ ಸ್ಟೇಟ್ಮೆಂಟ್. ರೀನೇಮ್ ಸ್ಟೇಟ್ಮೆಂಟ್ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ಹೊಸದಾಗಿ ಒಂದು ನೇಮ್ ನ ಕೊಡ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ವಾಟ್ ರೀನೇಮ್ ಸ್ಟೇಟ್ಮೆಂಟ್. ಸೊ ಇಟ್ ಈಸ್ ವಾಟ್ ಆಲ್ ಅಬೌಟ್ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಸ್ಟೇಟ್ಮೆಂಟ್ಸ್. ಯಾವ್ದಾವ್ದು ಸ್ಟೇಟ್ಮೆಂಟ್ಸ್ ಅಂತ ನಾವು ನೋಡೋದಾದ್ರೆ ಕ್ರಿಯೇಟ್, ಆಲ್ಟರ್, ಡ್ರಾಪ್ ಅಂಡ್ ರೀನೇಮ್. ಓಕೆ, ಲೇಟರ್ ವಾಟ್ ವಿ ಹ್ಯಾವ್ ಎಕ್ಸಾಂಪಲ್. ಇಲ್ಲಿ ಒಂದು ಏನು ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಕ್ರಿಯೇಟ್ ಸ್ಟೇಟ್ಮೆಂಟ್ ಒಂದು ಎಕ್ಸಾಂಪಲ್ ಇದೆ. ಸೊ ಇಯರ್ ವಿ ನೀಡ್ ಟು ಮೇಕ್ ಎ ಸ್ಮಾಲ್ ಕರೆಕ್ಷನ್. ಈ ರೀತಿ ಸ್ಪೇಸ್ ಇರೋಲ್ಲ ಇಲ್ಲಿ ಕಾಲಮ್ ನೇಮ್ಗೆ. ಸೊ ಐ ಆಮ್ ಗೋಯಿಂಗ್ ಟು ಚೇಂಜ್ ದಿಸ್. ಓಕೆ, ಐ ಆಮ್ ಗೋಯಿಂಗ್ ಟು remove this space. Okay, this is what the thing we need to bother. Okay, I mean to say the syntax is very much important. See, ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಒಂದು ಟೇಬಲ್ ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ಎಕ್ಸಾಂಪಲ್ ಅಲ್ಲಿ ನೋಡ್ತಾ ಇದೀವಿ. ಸೊ ಇದನ್ನ ನಾವು ಲೈವ್ ಆಗಿ ನೋಡ್ಬೇಕಪ್ಪ ಅಂತ ಅಂದ್ರೆ we should implement the data definition language statements. Okay, practically. So ಇಲ್ಲಿ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಒಂದಿಷ್ಟು ಪಾಯಿಂಟ್ಸ್ ನ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಟೂಲ್ ಯಾವುದು ಅಂದ್ರೆ Oracle 11G. ಓಕೆ, ಸುಮಾರು ಟೂಲ್ಸ್ ಬರ್ತಾ ಇದೆ, ಬಟ್ ನಾನು ಯೂಸ್ ಮಾಡ್ತಾ ಇರೋ ಟೂಲ್ ಯಾವ್ದಪ್ಪ ಅಂದ್ರೆ Oracle 11G. we have many advanced versions, but we are using Oracle 11G here. Okay, so ಇದರಲ್ಲಿ ಈ Oracle 11G ಯೂಸ್ ಮಾಡ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಟೇಬಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಟೇಬಲ್ ನ ಕ್ರಿಯೇಟ್ ಮಾಡೋದು ಯಾವ ರೀತಿ ಅನ್ನೋದನ್ನ ನಾವು ನೋಡ್ತಾ ಬಂದ್ರೆ, ಸಿ ಲುಕ್ ಅಟ್ ಹಿಯರ್, ವಿ ಹ್ಯಾವ್ ಕ್ರಿಯೇಟ್ ಸ್ಟೇಟ್ಮೆಂಟ್, DDL ಸ್ಟೇಟ್ಮೆಂಟ್, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಸ್ಟೇಟ್ಮೆಂಟ್. ದಿಸ್ ಇಸ್ ವಾಟ್ ದಿ ಸಿಂಟ್ಯಾಕ್ಸ್. ಈ ಸಿಂಟ್ಯಾಕ್ಸ್ ನೆಲ್ಲ ನಾವು ಮುಂದೆ ನೋಡ್ತಾ ಹೋಗೋಣ. ಇವಾಗ ಸದ್ಯಕ್ಕೆ DDL ಅಂದ್ರೆ ಏನೋ ಅದರ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಸೊ ಕ್ರಿಯೇಟ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ಒಂದು ಟೇಬಲ್ ನ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ 3 ಕಾಲಮ್ಸ್ ಇದೆ. ಒಂದು ಡಿಪಾರ್ಟ್ಮೆಂಟ್ ನೇಮ್ ಅಂತ ಇದೆ, ಲೇಟರ್ ಫಾಲೋಡ್ ಬೈ ಬಿಲ್ಡಿಂಗ್ ಅಂತ ಇದೆ, ಲೇಟರ್ ಫಾಲೋಡ್ ಬೈ ಬಜೆಟ್. ಓಕೆ, ಸೊ ಲೆಟ್ಸ್ ರನ್ ದಿಸ್. ಸೊ ಇಲ್ಲಿ ರನ್ ಮಾಡಿದಾಗ ಔಟ್ಪುಟ್ ಏನ್ ಬಂದಿದೆ ಅಂತ ಅಂದ್ರೆ ಟೇಬಲ್ ಕ್ರಿಯೇಟ್ ಆಗಿದೆ. ಓಕೆ, ಸೊ ಇಲ್ಲಿ ನಾವು ಯಾವ ಟೇಬಲ್ ನ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಡಿಪಾರ್ಟ್ಮೆಂಟ್ ಅನ್ನೋ ಟೇಬಲ್ ನ ಕ್ರಿಯೇಟ್ ಮಾಡಿದೀವಿ. ಸೊ ಈ ಡಿಪಾರ್ಟ್ಮೆಂಟ್ ಅನ್ನೋ ಟೇಬಲ್ ಕ್ರಿಯೇಟ್ ಆದ್ಮೇಲೆ ಅದರದ್ದು ಡಿಸ್ಕ್ರಿಪ್ಷನ್ ನೋಡ್ಬೇಕಪ್ಪ ಅಂದ್ರೆ, ಡಿಸ್ಕ್ರಿಪ್ಷನ್ ಅಂದ್ರೆ ಆ ಟೇಬಲ್ ಅಲ್ಲಿ ಯಾವ್ಯಾವ ಕಾಲಮ್ಸ್ ಇದೆ ಅಂದ್ರೆ, ಸೊ ಅದಕ್ಕೊಂದು
ಸ್ಪೆಸಿಫಿಕ್ ಆಗಿರೋ ಕಮಾಂಡ್ ಇದೆ, ದಟ್ ಈಸ್ ನಥಿಂಗ್ ಬಟ್ ಡಿಸ್ಕ್ರಿಪ್ಷನ್ ಫಾಲೋಡ್ ಬೈ ಟೇಬಲ್ ನೇಮ್. ಈ ಕಮಾಂಡ್ ನಾನು ರನ್ ಮಾಡ್ತಾ ಇದ್ದೀನಿ. ಇಲ್ಲಿ ರನ್ ಮಾಡಿದಾಗ ಸೊ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು, ನಾವು ಕ್ರಿಯೇಟ್ ಮಾಡಿರುವಂತ ಟೇಬಲ್ ಯಾವುದು, ಡಿಪಾರ್ಟ್ಮೆಂಟ್, ಯಾವ ಯಾವ ಕಾಲಮ್ಸ್ ಇದೆ, ಡಿಪಾರ್ಟ್ಮೆಂಟ್ ನೇಮ್, ಬಿಲ್ಡಿಂಗ್ ಅಂಡ್ ಬಜೆಟ್, ಫಾಲೋಡ್ ಬೈ ಡೇಟಾ ಟೈಪ್, ಅದರ ಲೆಂತ್ ಎಷ್ಟಿದೆ, ಪ್ರಿಸಿಷನ್ ಎಷ್ಟಿದೆ ಅನ್ನೋದು ಒಂದಿಷ್ಟು ವಾಟ್ ಇನ್ ಡೀಟೇಲ್ ಆಗಿ ಇಲ್ಲಿ ನಾವು ಡಿಸ್ಕ್ರಿಪ್ಷನ್ ನೋಡ್ತಾ ಹೋಗ್ಬೋದು. ನಮ್ಮ ಪಾಯಿಂಟ್ ಆಫ್ ಕನ್ಸರ್ನ್ ಈಸ್ how to create table by using ddl command. Okay, that is nothing but create. ಇಲ್ಲಿ ಟೇಬಲ್ ನ ನಾನೇನ್ ಮಾಡಿದೆ, ಕ್ರಿಯೇಟ್ ಮಾಡಿದೆ. ಟೇಬಲ್ ನ ಕ್ರಿಯೇಟ್ ಮಾಡಿದ್ಮೇಲೆ ನಾನು ಟೇಬಲ್ ನ ಆಲ್ಟರ್ ಮಾಡ್ತಾ ಇದ್ದೀನಿ. ಏನು ಆಲ್ಟರ್ ಮಾಡೋದು ಅಂತ ಅಂದ್ರೆ ಒಂದಿಷ್ಟು ಕಾಲಮ್ಸ್ ನ ಆಡ್ ಮಾಡ್ತಾ ಇದ್ದೀನಿ ಎಕ್ಸಿಸ್ಟಿಂಗ್ ಟೇಬಲ್ಗೆ. ಇಲ್ಲಿ ನೋಡ್ತಾ ಬನ್ನಿ, ಆಲ್ಟರ್ ಟೇಬಲ್ ಡಿಪಾರ್ಟ್ಮೆಂಟ್ ಆಡ್ ಕಾಲಮ್ ನ ಆಡ್ ಮಾಡ್ತಾ ಇದ್ದೀನಿ. ಯಾವ ಕಾಲಮ್, ಲೊಕೇಶನ್ ಅನ್ನುವಂತ ಕಾಲಮ್, ಇದ್ರದ್ದು ಡೇಟಾ ಟೈಪ್. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಡೇಟಾ ಟೈಪ್, ಕ್ಯಾರೆಕ್ಟರ್ ಆಫ್ 30. ಸೊ ಇದು ನಲ್ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದ್ರೆ ನಾವು ಒಂದು ಕಾಲಮ್ ನ ಆಡ್ ಮಾಡ್ತಾ ಇದೀವಿ. ಇಲ್ಲಿ ರನ್ ಮಾಡ್ತಾ ಇದ್ದೀನಿ. ರನ್ ಮಾಡಿದಾಗ ಏನಾಯ್ತು, ಟೇಬಲ್ ಆಲ್ಟರ್ಡ್ ಅಂತ ಬಂತು. ಒಂದು ಕಾಲಮ್ ಆಡ್ ಆಗಿದೆ. ಈ ಕಾಲಮ್ ಆಡ್ ಆಗಿದೆ ಅನ್ನೋದನ್ನ ನಾವು ಯಾವ ರೀತಿ ನೋಡ್ಬೇಕಾಗುತ್ತೆ, ಡಿಸ್ಕ್ರಿಪ್ಷನ್ ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಮತ್ತೊಂದ್ಸರಿ ನಾವು ಇಲ್ಲಿ ಡಿಸ್ಕ್ರಿಪ್ಷನ್ ನೋಡೋದಾದ್ರೆ, ಹೊಸದಾಗಿರೋ ಕಾಲಮ್ ಲೊಕೇಶನ್ ಅನ್ನೋ ಕಾಲಮ್ ಏನಾಗಿದೆ, ಇಲ್ಲಿ ಆಡ್ ಆಗಿದೆ. ಗಾಟ್ ಇಟ್. ದಿಸ್ ಈಸ್ ವಾಟ್ ಆಲ್ಟರಿಂಗ್ ದಿ ಡೇಟಾಬೇಸ್. ಫಸ್ಟ್ ಕ್ರಿಯೇಟ್ ಮಾಡಿದ್ವಿ, ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀವಿ, ಒಂದು ಟೇಬಲ್ಗೆ ಹೊಸ ಕಾಲಮ್ ನ ಆಡ್ ಮಾಡಿದ್ವಿ. ಸೊ ಲೇಟರ್ ವಾಟ್ ವಿ ಹ್ಯಾವ್, ಈ ಟೇಬಲ್ ಇದೆ, ಈ ಟೇಬಲ್ ನ ನಾನು ರೀನೇಮ್ ಮಾಡ್ತೀನಿ. ರೀನೇಮ್ ಅಂತ ಅಂದ್ರೆ ಅದಕ್ಕೆ ಬೇರೆ ಹೆಸರು ಕೊಡ್ತೀನಿ. ಏನಂತ ಇದೆ, ಇದು ಡಿಪಾರ್ಟ್ಮೆಂಟ್ ಅಂತ ಇದೆ, ಅದನ್ನ ನಾನೇನಂತ ಮಾಡ್ತೀನಿ, ನ್ಯೂ ಡಿಪಾರ್ಟ್ಮೆಂಟ್ ಅಂತ. ಸೊ ಬೈ ಯೂಸಿಂಗ್ ರೀನೇಮ್ ಸ್ಟೇಟ್ಮೆಂಟ್, ಡಿಡಿಎಲ್ ಸ್ಟೇಟ್ಮೆಂಟ್ ಮೋರ್ ಸ್ಪೆಸಿಫಿಕಲಿ. ಸೊ ನಾನು ಇಲ್ಲಿ ರನ್ ಮಾಡಿದೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನೇಮ್ ಈಸ್ ಆಲ್ರೆಡಿ ಯೂಸ್ಡ್ ಬೈ ಎಕ್ಸಿಸ್ಟಿಂಗ್ ಆಬ್ಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಸೊ ಇದು ಡಿಪಾರ್ಟ್ಮೆಂಟ್ಸ್ ಅಂತ ಕೊಡ್ತೀನಿ ಹೆಸರು. ನ್ಯೂ ಡಿಪಾರ್ಟ್ಮೆಂಟ್ ಅಂತ ಇದೆಯಂತೆ. ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ವಾಟ್ ರೀನೇಮ್ ಡಿಪಾರ್ಟ್ಮೆಂಟ್ ಟು ಡಿಪಾರ್ಟ್ಮೆಂಟ್ಸ್, ಇದು ಸಹ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿ ಏನ್ ಕೊಡ್ತಾ ಇದ್ದೀನಿ, ಐಸ್ಯಾಟ್ ಅಂತ ಕೊಡ್ತಾ ಇದ್ದೀನಿ, ಡಿಪಾರ್ಟ್ಮೆಂಟ್ಸ್ ಐಸ್ಯಾಟ್. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್ ಹಿಯರ್. ಎಸ್, ಸ್ಟೇಟ್ಮೆಂಟ್ ಪ್ರೊಸೀಡೆಡ್. ಐ ಮೀನ್ ಟು ಸೇ ಇಲ್ಲಿ ರೀನೇಮ್ ಆಗಿದೆ. ರೀನೇಮ್ ಆಗಿದೆ ಅನ್ನೋದನ್ನ ನಾವು ಯಾವ ರೀತಿ ಕನ್ಫರ್ಮ್ ಮಾಡ್ಕೋಬೇಕಪ್ಪ ಅಂದ್ರೆ, ಡಿಸ್ಕ್ರಿಪ್ಷನ್ ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ರೀನೇಮ್ ಆಗಿರೋ ಟೇಬಲ್ ನೇಮ್ ಹಾಕೊಂಡಿದ್ದೀನಿ ನಾನು. ರನ್ ಮಾಡ್ತಾ ಇದ್ದೀನಿ. ಎಸ್, ರೀನೇಮ್ ಆಗಿದೆ. ರೀನೇಮ್ ಆಗಿ ಹೊಸ ಟೇಬಲ್ ನೇಮ್ ಬಂದಿದೆ, ಅದರಲ್ಲಿ ಈ ಕಾಲಮ್ಸ್ ಇದೆ. ಗಾಟ್ ಇಟ್. ದಿಸ್ ಈಸ್ ವಾಟ್ ದಿ ರೀನೇಮ್. ಇದಾದ್ಮೇಲೆ ನಾನು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಟೇಬಲ್ ನ ಡ್ರಾಪ್ ಮಾಡ್ಬೇಕು. ಐ ಮೀನ್ ಟು ಸೇ ಡೇಟಾಬೇಸ್ ಅಲ್ಲಿ ಇರುವಂತ ಟೇಬಲ್ ನ ತೆಗೆದಾಕ್ಬೇಕು ನಾನು. ಅದನ್ನ ಡ್ರಾಪಿಂಗ್ ಅಂತ ನಾವು ಹೇಳ್ತಾ ಇದೀವಿ. ಇದು ಸಹ ಒಂದು ಡಿಡಿಎಲ್ ಆಪರೇಷನ್. ಸೊ ಇಲ್ಲಿ ನೋಡ್ತಾ ಬನ್ನಿ, ನಾನು ಇದನ್ನ ರೀನೇಮ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ಡ್ರಾಪ್ ಟೇಬಲ್ ಡಿಪಾರ್ಟ್ಮೆಂಟ್ಸ್ ಐಸ್ಯಾಟ್ ಅನ್ನೋ ಟೇಬಲ್ ನ ನಾನು ಏನ್ ಮಾಡ್ತಾ ಇದ್ದೀನಿ, ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡ್ರಾಪ್ ಮಾಡಿದಾಗ ಏನಾಗ್ತಾ ಇದೆ, ಟೇಬಲ್ ಡ್ರಾಪ್ಡ್. ಓಕೆ, ಇಲ್ಲಿ ಔಟ್ಪುಟ್ ನೋಡಬಹುದು ನಾವು. ಓಕೆ, ದಿಸ್ ಈಸ್ ವಾಟ್ ಹ್ಯಾಪನಿಂಗ್ ವಿತ್ ರೆಸ್ಪೆಕ್ಟ್ ಟು ಡ್ರಾಪಿಂಗ್ ಆಫ್ ಟೇಬಲ್. ಸೊ ಇವಾಗ ಮತ್ತೊಂದ್ಸರಿ ನಾನು ಡಿಸ್ಕ್ರಿಪ್ಷನ್ ನೋಡ್ಲಿಕ್ಕೆ ಹೋದ್ರೆ ನನಗೆ ಇಲ್ಲಿ ಸಿಗ್ತಾ ಹೋಗಲ್ಲ, ನ್ಯೂ ಡಿಪಾರ್ಟ್ಮೆಂಟ್ ಸಿಗ್ತಾ ಇದೆ. ಸೊ ನಾವಿಲ್ಲಿ ಡ್ರಾಪ್ ಮಾಡಿದ್ದು ಯಾವ್ದಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ಸ್ ಐಸ್ಯಾಟ್. ಈ ಟೇಬಲ್ ಡಿಸ್ಕ್ರಿಪ್ಷನ್ ನೋಡೋದಕ್ಕೆ ಟ್ರೈ ಮಾಡೋಣ ನಾವು. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ, ಆಬ್ಜೆಕ್ಟ್ ಟು ಬಿ ಡಿಸ್ಕ್ರೈಬ್ಡ್ ಕುಡ್ ನಾಟ್ ಬಿ ಫೌಂಡ್ ಬಿಕಾಸ್ ವಿ ಡ್ರಾಪ್ಡ್ ಇಟ್. ಗಾಟ್ ಇಟ್. ದಿಸ್ ಈಸ್ ವಾಟ್ ರಿಲೇಟೆಡ್ ವಿತ್ ರೆಸ್ಪೆಕ್ಟ್ ಟು ಡಿಡಿಎಲ್ ಕಮಾಂಡ್ಸ್, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಕಮಾಂಡ್ಸ್. ಸೊ ಈ ಎಕ್ಸಾಂಪಲ್ ಆದ್ಮೇಲೆ ನಾವಿಲ್ಲಿ ನೋಡ್ತಾ ಇರೋದಾದ್ರೆ ಕ್ವಶನ್ಸ್ ಹೇಳ್ತಾ ಇದ್ದಾರೆ, ಡಿಫೈನ್ ಡಿಡಿಎಲ್ ಅಂತ. ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್, ಡಿಡಿಎಲ್ ನಥಿಂಗ್ ಬಟ್ ವಿಚ್ ಈಸ್ ಯೂಸ್ಡ್ ಟು ವಾಟ್, ಕ್ರಿಯೇಟ್ ಡೇಟಾಬೇಸ್ ಸ್ಕೀಮಾ ಅಂತ ಹೇಳ್ಬೋದು. ಓಕೆ, ಸ್ಕೀಮಾ ಅಂದ್ರೆ ಡೇಟಾಬೇಸಸ್ ಕ್ರಿಯೇಟ್ ಮಾಡ್ತೀವಿ, ಟೇಬಲ್ಸ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ, ಆಮೇಲೆ ವೀವ್ಸ್ ಅಂತ ಬರುತ್ತೆ, ಅವುಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಕ್ರಿಯೇಟ್ ಮಾಡಿರೋದನ್ನ ಡ್ರಾಪ್ ಮಾಡ್ತೀವಿ, ಆಲ್ಟರ್ ಮಾಡ್ತೀವಿ, ರೀನೇಮ್ ಮಾಡ್ತೀವಿ. ಇದನ್ನೆಲ್ಲ ನಾವು ಏನ್ ಮಾಡ್ತಾ ಇದೀವಿ, ಡಿಡಿಎಲ್ ಅಲ್ಲಿ ಮಾಡ್ತಾ ಇದೀವಿ. ಅದನ್ನೇ ಸೆಕೆಂಡ್ ಕ್ವಶನ್ ಅಲ್ಲಿ ಕೇಳ್ತಾ ಇದ್ದಾರೆ, ಮೆನ್ಷನ್ ದಿ ಆಪರೇಷನ್ಸ್ ಕ್ಯಾರಿಡ್ ಔಟ್ ಬೈ ಡಿಡಿಎಲ್ ಅಂತ. ಅಂದ್ರೆ ಆಪರೇಷನ್ಸ್ ಯಾವುದು, ಕ್ರಿಯೇಟ್, then alter, drop and rename. These are what, different operations. So that's it for today. So ನಾವು ಈ ಕ್ಲಾಸ್ ಎಂಡಿಗೆ ಬಂದಿದೀವಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಏನ್ ಮಾಡುತ್ತೆ, ಆಮೇಲೆ ಡೇಟಾ ಕಂಟ್ರೋಲ್ ಲ್ಯಾಂಗ್ವೇಜ್ ಏನ್ ಮಾಡುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಹ್ಯಾವ್ ಎ ನೈಸ್ ಡೇ.